ಎಲ್ಲ ನನ್ನ ವೀಕ್ಷಕರಿಗೂ ನಮಸ್ಕಾರ. ನೋಡಿ, ಹಸುಗೆ ಈಗ 2 ದಿನದ ಹಿಂದೆ ಕರು ಹಾಕಿತ್ತು. ಕ್ಯಾಲ್ಶಿಯಮ್ಮು ಪೂರ್ತಿ ಕಮ್ಮಿ ಆಗ್ಬಿಟ್ಟು ಫುಲ್ಲು ಸುಸ್ತು ಹೋಗ್ಬಿಟ್ಟವಳೆ. ಸುಸ್ತು ಅಂದರೆ ಹೇಳೋಕ್ಕೂ ಆಯ್ತಾಯಿಲ್ಲ, ಏನಿಲ್ಲ. ಮೇವು ಹಾಕಿದರೆ ಮೇವೂ ತಿಂತಾಯಿಲ್ಲ, ಕಲ್ಗುಚ್ಚನೂ ಕುಡಿತಾ ಇತ್ತಿಲ್ಲ. ಅದಕ್ಕೆ ಒಂದು ಕ್ಯಾಲ್ಶಿಯಮ್ಮು ಮತ್ತು ಒಂದು 2 ಗ್ಲುಕೋಸ್ ಹಾಕ್ಸೋಣ ಅಂದ್ಬಿಟ್ಟು ಡಾಕ್ಟ್ರ್ ಬರೋಕ್ಕೆ ಹೇಳಿದೆ. ಬಂದವ್ರೀಗ ಮನಗಿದ್ದು ಹೇಳ್ತಾನೆ ಇರಲಿಲ್ಲ. ನಾನು ಅದು ಆದಷ್ಟು ಕ್ಯಾಲ್ಶಿಯಮ್ ಸಿರಪ್ಪು ಹಬ್ಬದಲ್ಲಿ ಎಲ್ಲನೂ ಕೊಟ್ಟಿದ್ದೀನಿ. ಮತ್ತು ಕರು ಹಾಕಿದಾಗಲೂ ಅಷ್ಟೇ ಅದಕ್ಕೆ ಮಾಮೂಲಿ ನಾನು ಏನೇನು ಮಾಡಬೇಕು ಅದೆಲ್ಲ ಮಾಡಿದ್ದೀನಿ. ಇವಳು 2 ಸತಿನೂ ಹಂಗೆ ಆಯಿತು. ಫಸ್ಟ್ ಒಂದು ಸತಿ ಹಿಂಗೆ ಆಗಿತ್ತು, ಈ ಸತಿನೂ ಹಿಂಗೆ ಆಗೈತೆ. ಹೊಟ್ಟೆ ನೋಡಿ ಪಕ್ಕ ಪಕ್ಕ ಅಂತ ಹುಯ್ಕೋತೈತೆ. ಇನ್ನು ಗೊತ್ತಾಯಿತು. ಇನ್ನು ಗೊತ್ತಾದ್ಮೇಲೆ ಇನ್ನೂ ಬಿಟ್ರೆ ಸರಿಯಾಗಲ್ಲ ಅಂದ್ಬಿಟ್ಟು ಡಾಕ್ಟ್ರ್ ಕರೆಸ್ದೆ. ಇನ್ನು ಇಂಜೆಕ್ಷನ್ ಕೊಡಿಸ್ಬಿಟ್ರೇ ಸರಿಯಾಗೋದು, ಕೊಡಿಸ್ಲಿಲ್ಲ ಅಂದರೆ ಭಾರಿ ಕಷ್ಟ ಆಯ್ತದೆ ಅಂತ. 2 ಇಂಜೆಕ್ಷನ್ನು, 2 ಗ್ಲುಕೋಸು ಹಾಕಿಸಿ ಒಂದು ಕ್ಯಾಲ್ಶಿಯಮ್ ಕೊಡಿಸ್ಬಿಟ್ರೆ ಸರಿ ಆಯ್ತದೆ ಅಂದ್ಬಿಟ್ಟು ಡಾಕ್ಟ್ರ್ ಬರೋಕ್ಕೆ ಹೇಳಿದೆ. ಬಂದವ್ರೆ. ಗ್ಲುಕೋಸ್ನೂ ಹತ್ತಿರಾ? ಅತಿ ತಣ್ಣ ಮಾಡಬೇಡ. ಒಂದು 2 3 ಅಂತ ಆದ ನೋಡಿ. ಈಗ ಅದು ಗೊತ್ತಾಯ್ತದೆ. ಆದರೆ ವಿಡಿಯೋ ಆನ್ ಮಾಡ್ಕೊಂಡ್ರೆ ಫೋಟೋ ಹೊಡ್ಕೊಂಡು ನಿಂತಿರ್ತದೆ. ಅದ್ರ ಜೊತೆ ವಿಡಿಯೋನೇ ಮಾಡಿಲ್ಲ. ಹಾಂ, ಸುಂದರ ಕಳಿಸತಿ ಕರ ಹಾಕ್ತಾಗ ಹಿಂಗೆ ಆಗಿತ್ತಿಲ್ಲ ಮಂಜಣ್ಣ. ಬರೀ 50 ಕರ ಹಾಕಿತ್ತಲ್ಲಾಗ. ಬಿಸಿಲು ಜಾಸ್ತಿ ಈಗ, ಬಿಸಿಲು ಇದೊಂದು ಪ್ರಾಬ್ಲಮ್. ಇದು ಆಚೆ ಬತ್ತಾ ಅಂಚರು ಇದಲ್ವಾ? ಬಂದದೆ. ಇನ್ನು ವಿಡಿಯೋ ಕಟ್ಕೊಂಡು ನನ್ನಲ್ಲಿ ಅದು ಸುಮ್ಮನೆ ನಿಂತ್ಕೊಳ್ತಿರ್ಲಿಲ್ಲ. ಕಿವಿನ ಸಣ್ಣಲು ಆ ಕಡೆ ಈ ಕಡೆ ಅಲ್ಲಾಡಿಸಿ ಸಣ್ಣಲು ಕಿತ್ತಾಕೋತಾನೇ ಇದ್ಲು. 2-3 ಸತಿ ಕಿತ್ತಾಕಿದ್ಲು. ಅದು ಸುಸ್ತಾಗಿರೋದಕ್ಕೂ ಅದಕ್ಕೂ ಸುಮ್ಮನೆ ನಿಂತ್ಕೊಳ್ಳೋದೇ ಇಲ್ಲ. ಸುಮ್ಮನೆ ಆ ಕಡೆ ಈ ಕಡೆ ಓಡಾಡ್ತದೆ. ಸುಮ್ಮನೆ ಬೇರೆ ಬೇರೆ ಜಾಗ ಚುಚ್ಚಿ ಪುನಃ ನೋವಾಯ್ತಾನೆ ಇರೋದು. ಈಗ ನಿಮ್ದು ಹಾಯಿಸಿದ್ರೆ ಅಷ್ಟೇ, ಈಗೈತೆ ಅಷ್ಟೇ ಇರ್ತವೆ. 12-13 ಲೀಟ್ರ್ ಹಾಲು ಹಿಡಿದ್ರೆ ಅಷ್ಟೇ ಇರ್ತಕ್ಕೆ. ವೈಟು ಮುಖ ಫುಲ್ಲು ನೋಡ್ಬೇಕಾದ್ರೆ ಈ ಮಹೇಶ್ ಅಂತ ಒಂದದು ಇಲ್ಲ, ಅದು ಕಟ್ಸು ಒಳ್ಳೆ ಹಾಲು ಹಿಡಿತಾವು. ಸೂಜಿ ಚುಚ್ಚಿದಂಗೆ ರಕ್ತದ ನರನೇ ಸಿಗ್ತಾ ಇರಲಿಲ್ಲ ಇದಕ್ಕೆ. ಅದು ಒಂದು ಸ್ವಲ್ಪ ಹೊಟ್ಟೆ ಉಸಿರು ಹೊಡಿತಾ ಇರೋದ್ರಿಂದ ನರ ಕಾಲ್ಗೊಚ್ಚನೂ ಕುಡ್ದಿಲ್ಲ. ಬೆಳಗ್ಗೆಯಿಂದ ಏನೂ ತಿಂದೂ ಇಲ್ಲ. ಹೊಟ್ಟೆ ನೋಡೋಕ್ಕಾಯ್ತಾಯಿಲ್ಲ, ಅಷ್ಟಕ್ಕೆ ಲಾಚಾರದಂಗೆ ಕಾಣಿಸ್ತಾವಳೆ. ಹಸ್ಗಳಿಗೆ ಏನಾರ ಹಿಂಗೆ ಹುಷಾರಿಲ್ದಂಗೆ ಆಗ್ಬಿಡ್ತು ಅಂದರೆ ಮನೇಲಿ ಏನೋ ಒಂಥರ ಬೇಜಾರು. ಬೆಳಗ್ಗೆ 1 ಗ್ಲಾಸ್ ಕಾಫಿ ಕೂಡ ಕುಡ್ದಿಲ್ಲ ಇವತ್ತು. ಕಾಫಿ ಟೀ ಏನಿಲ್ಲ ಇವತ್ತು. ತಿಂಡಿನೂ 11 ಗಂಟೆ ಟೈಮ್ ಆದರೂ ಒಂಚೂರು ಏನೂ ತಿಂದಿತ್ತಿಲ್ಲ. ಅದೆಲ್ಲ ಚೆನ್ನಾಗಿ ಹುಷಾರಾಗೋ ಗಂಟ ನನಗೆ ಮನ್ಸಿಗೆ ಸಮಾಧಾನ ಇಲ್ಲ. ನನಗೆ ಏನಾರು ಒಂಚೂರು ಆಗ್ಬಿಡ್ತು ಅಂದರೆ ನಮಗೆ ಒಟ್ಟಿನಲ್ಲಿ ದನಗಳು ಅಂದರೆ ಆ ಥರ ಅಂದರೆ ಪ್ರಾಣಿಗಳ ಥರ ಸಾಕಿಲ್ಲ ನಾವು, ಮನೆ ಮಕ್ಕಳ ಥರ ಸಾಕಿರೋದ್ರಿಂದವ ಅವಕ್ಕೇನಾರ ಒಂಚೂರು ಹುಷಾರಿಲ್ಲ ಅಂದರೆ ನಮಗೊಂಥರ ಬೇಜಾರು. ಏನೋ ಕಳ್ಕೊಂಡಿದ್ದೀವೇನೋ ಅನ್ನಿಸ್ತಾ ಇರ್ತೀನಿ. ಹಿಂಗೆ ಆಯ್ತದೆ ಅಂದ್ಬಿಟ್ಟು ಇದಕ್ಕೆ ಮಾಮೂಲಿ ಇವು ಗೊತ್ತಾವಲ್ಲ ಕ್ಯಾಲ್ಸಿಯಂ ಇವು ಗಬ್ದಸ್ಕೊಳಕದು ಅದನ್ನೇ ತಿನ್ಸಿದ್ದೀನಿ ಸುಮಾರು. ಆಮೇಲೆ ಬಾಕಿ ಹಚ್ಕೊಂಡು ಅವನಿಗೆ ಕ್ಯಾಲ್ಸಿಯಂ ಕೊಡೋದು ಅಂದರೆ ಬೇರೆ ನೈತವೆ ಅಂತ ಚಾಕ್ ಬೇಡ ಆಗ ತರೋಕೆ ಹೋಗಿ ಅಲ್ಲೊಂದು ಐತೆ. ಲಾಸ್ಟ್ಗೆ ನರ ಎಲ್ಲೂ ಸಿಗ್ತಾಯಿಲ್ಲ. ಅದಕ್ಕೆ ರಕ್ತದ ನರಗಳು ಅಂದ್ಬಿಟ್ಟು
ಕಿವಿಲಿ ನರ ಇತ್ತು ಅಂದ್ಬಿಟ್ಟು ಕಿವಿಲಿ ಚುಚ್ತಾ ಇದೀವಿ. ಕಿವಿಲಿ ಚುಚ್ಚಕ್ಕೆ ಹೋದರೆ ಅವಳು ಕಿವಿ ಚುಚ್ಚಿಸ್ಕೋತಾ ಇಲ್ಲ. ಸ್ವಲ್ಪ ಈಗ ಒಂದು ಗ್ಲುಕೋಸ್ ಇಳಿತು ಪೂರ್ತಿಯಾಗಿ. ಕ್ಯಾಲ್ಶಿಯಂ ಬಾಟ್ಲಿಂದ ಈ ಗ್ಲುಕೋಸ್ ಬಾಟ್ಲಿಗೆ ಹಾಕೊಂಡು ಗ್ಲುಕೋಸ್ ಬಾಟ್ಲಿಂದ ಕ್ಯಾಲ್ಶಿಯಂ ಇಳಿಸ್ತಾವ್ರೆ. ಏನು ಮಾಡಿದ್ರು ಅವರು ನರನೇ ಸಿಗ್ತಾಯಿಲ್ಲ. ಹತ್ತಿಂದ ಇತ್ತಾಗಿ ಇದಾಯ್ತೈತೆ. ಅದಕ್ಕೆ ಕಿವಿಗೆ ಹಾಕೋಣ ಅಂತ ನೋಡಿದ್ರು, ಕಿವಿಲಿ ಕಿತ್ತಾಕಿದ್ಲು. 2 ಸತಿ ಹಾಕಿದ್ರು 2 ಸತಿ ಕಿತ್ತಾಕಿದ್ಲು. ಆಮೇಲೆ ಲಾಸ್ಟ್ಗೆ ಇನ್ನೇನು ಮಾಡೋಂಗಿಲ್ಲ, ನೋಡೋಣ ಆದಷ್ಟು ಇಳೀಲಿ ಅಂದ್ಬಿಟ್ಟು ಅದರೆಲ್ಲ ಸ್ವಲ್ಪ ಇಳಿಸ್ತು. ಅಷ್ಟೊತ್ತಿಗೆ ನಡ್ಗಕ್ಕೆ ನಿಂತ್ಕೊಂಡ್ಬಿಟ್ಲು. ಗ್ಲುಕೋಸ್ ಇಳಿಸಿದ್ರಲ್ಲ ಅದು ಬಾಡಿಗೆ ಮೊದಲೇ ಕೋಲ್ಡ್ ಆಯಿತು. ಅದು ಸುಸ್ತಿಗೆ ಪುನಃ ಇಳಿಯೋಕ್ಕೆ ಆಯಿತು. ಪುನಃ ಈ ಕಡೆಯಿಂದ ನೋಡೋಣ ನರ, ಆ ಕಡೆ ಅಂತೂ ಸಿಕ್ಕಲಿಲ್ಲ ಅಂದ್ಬಿಟ್ಟು ಈ ಕಡೆಯಿಂದ ಬಂದು ಹಾಕಕ್ಕೆ ನೋಡಿದ್ರು. ಈ ಕಡೆಯಿಂದ ಹಾಕಿದ್ರು ಅಷ್ಟೇ ಇಳಿತಾ ಇರಲಿಲ್ಲ. ಮಾಮೂಲಿ ವಿಡಿಯೋ ಮಾಡು. ನಾರ್ವೆ ಇಲ್ವಲ್ಲ ನಿಂತವ. ಈಗ ಸೇರ್ಕೊಂಡ್ಬಿಟ್ಟಿಲ್ಲ, ರಕ್ತ ತಿರ್ಕೊಂಡು ನಿಂತದಲ್ಲ, ವರ್ಷ ಬಿಡೋದಿಲ್ಲ. ಗ್ಲುಕೋಸ್ ಆದ್ರೂ ಬಿಡ್ತೀನಿ, ಕ್ಯಾಲ್ಸಿಯಂ ಬಿಡಕ್ಕಿಲ್ಲ. ಬಿಟ್ಟಾವೆ ಶಕ್ತಿ ಎಲ್ಲ ಅವಳಿಗೆ ಹೋಗಿ ಕೊಟ್ಟಾದ ನೋಡಕ್ಕೆ. ಸುಮ್ಕೇರು ಉಟ್ಕೊತಾ ಇರ್ತದೆ ಸ್ವಲ್ಪ. ಉಳ್ಕೊತದ ಇಲ್ಲ ಚೆನ್ನಾಗಿ ಹಿಡಿತದೆ. ಇಲ್ಲ ಇಲ್ಲ ಚೆನ್ನಾಗಿ ಹಿಡಿತದೆ. ಚೆನ್ನಾಗಿ ಹಿಡಿತಾಯ್ತಾ? ಅಲ್ಲೇ ಗೊತ್ತಾಯ್ತು ಸ್ಪಾ ತೊಟ್ಟ ನನೀತಾ ಅದಲ್ಲ. ಸ್ವಲ್ಪ ಉದ್ದ ಕಾಣಿಸ್ತದೆ ಅದಕ್ಕೆ. ಡೌಟ್ ಇದ್ರೆ ಹಿಡ್ಕೊಂಡು ಸಾಕು. ಮನಿಕೊಳ್ಳಂತಾರ ಮನಿಕೊಳ್ಳೆ ಆ ಕಡೆದ ಲಾಸ್ಟ್ಗೆ ಅಂತೂ ನಡಿಕೊಂಡು ಮನಿಕೊಂಡ್ಮೇಲೆ ಇನ್ನು ಹೇಳಲಿಲ್ಲ. ಮತ್ತು ನರನೂ ಚೆನ್ನಾಗಿ ಸಿಕ್ತು. ಡಾಕ್ಟ್ರು ಹಾಕ್ಬಿಟ್ಟು ಹೋದರು. ಒಂದು ಅರ್ಧ ಗಂಟೆ ಮನಗಿರಲಿ, ಏಳಿಸ್ಬೇಡಿ, ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಏಳಿಸು ಮನಿಕೊಳಕ್ಕೆ. ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಏಳಿಸ್ದೆ. ಚೆನ್ನಾಗಿ ಎದ್ದು ಬಿಟ್ಕೊಂಡ್ಲು. ಪರವಾಗಿಲ್ಲ, ಈಗ ಸದ್ಯಕ್ಕೆ ನಿಂತ್ಕೊಂಡ್ಲಲ್ಲ ಅಂದ್ಬಿಟ್ಟು ಮೇವು ಹಾಕಿದ್ನೆಲ್ಲ ಬೆಳಗ್ಗೆಯಿಂದ ಹಾಕಿರೋದು ಏನೂ ತಿಂದಿಲ್ಲ, ಎಲ್ಲ ತಿನ್ಕೊಂಡು ಖಾಲಿ ಕುಂತು ಮಾಡವೆ. ಇವಳು ಮಾತ್ರ ಒಂದು ಕಡ್ಡಿ ಹುಲ್ಲು ತಿಂದಿತ್ತಿಲ್ಲ. ಹಾಕಿರೋ ಹುಲ್ಲು, ಜೋಳದ ಕಡ್ಡಿ ಎಲ್ಲನೂ ಅಲ್ಲಲ್ಲೇ ಬಿಟ್ಟಿದ್ಲು. ಇದಕ್ಕೆ ಹಾಕಿರೋದನ್ನೂ ಆ ಕಡೆ ಈ ಕಡೆ ಇದ್ದವು ಎಲ್ಲ ಎಳ್ಕೊಂಡು ತಿನ್ಕೋತಾ ಇದ್ದವು. ಕರನೂ ಇದು ಎಲ್ಲ ನಿಂತವೆ ನೋಡಿ. ಮತ್ತು ಈ ಡಾಕ್ಟ್ರು ಯಾವ ಕೆಲಸ ಮಾಡ್ಬಿಟ್ಟು ಹೋಗಿದ್ರು ಅಂದರೆ, ಮುಂಚೆ ಈ ಮಾಮೂಲಿ ಒಲೆ ಹಾಕಕ್ಕೆ ಬರ್ತಾರಲ್ಲ ಅವರು, ಪ್ರತಿಯೊಂದು ಹಸುಗೂ ನಾನು ಪ್ರತಿಯೊಂದು ಹಸುಗೂ ಒಲೆ ಹಚ್ಚಿದ್ದೀನಿ. ಎಲ್ಲಕ್ಕೂ ಯಾವಕ್ಕೂ ಬಿಟ್ಟಿತ್ತಿಲ್ಲ. ಒಂದೇ ಒಂದು ಹಸುನೂ ಒಲೆ ನನ್ನ ಹೆಸ್ರಲ್ಲಿ ಒಂದು ಹಸು ಒಲೆನೂ ಇಲ್ಲ. ನಾ ಅಕ್ಕಪಕ್ಕದ ಊರು, ಬೇರೆ ಊರು, ನಮ್ಮ ಹಸುಗಳು ಒಲೆ ನಂಬರ್ ಹೊಡೆದ್ರೆ ಯಾವ್ಯಾವೋ ಬೇರೆ ಊರಿನ ಹೆಸರು, ಬೇರೆಯವ್ರ ಹೆಸರು ಬರ್ತಾವೆ ಹೊರತು ನನ್ನ ಹೆಸರು ಒಂದು ಹಸುಗೂ ಬರಲಿಲ್ಲ. ಒಂದು ಅಂದರೆ ನಮ್ಮ ಗಿರ್ರು, ನಮ್ಮ ಪೂರ್ಣಿ ಒಬ್ಳದ್ದು ಮಾತ್ರ ನನ್ನ ಹೆಸರಲ್ಲಿ ಇತ್ತು. ಬಿಟ್ಟರೆ ಹಸು ಎಲ್ಲ ಬೇರೆ ಹೆಸ್ರನ್ನು ವಾಲೆ, ಆಧಾರ್ ಕಾರ್ಡು ನಂಬರ್ ಹೊಡೋರು ನಂದು ಒಂದೇ ಹೆಸರು ತೋರಿಸ್ತಾ ಇದ್ದಿದ್ದು. ಇನ್ಯಾವೂ ಬರಲಿಲ್ಲ. ಹಿಂಗೆ ಕರುಗಳಿಗೆಲ್ಲ ವಾಲೆ ಹಾಕ್ಸಿತ್ತಿಲ್ವಲ್ಲ, ಅಷ್ಟೊತ್ತಿಗೆ ಡಾಕ್ಟ್ರು ಬಂದರು ವಾಲೆ ಹಾಕೋಕ್ಕೆ. ಆಸ್ಪತ್ರೆ ಕಡೆಯಿಂದ ಕಾಲು ಬಾಯಿ ಜ್ವರದ ಇಂಜೆಕ್ಷನ್ ಮಾಡೋಕ್ಕೆ ಬಂದರು. ಕಾಲು ಬಾಯಿ ಜ್ವರದ ಇಂಜೆಕ್ಷನ್ ಮಾಡೋಕ್ಕೆ ಬಂದಾಗ ಎಲ್ಲಕ್ಕೂ ಪೂರ್ತಿ ಇಂಜೆಕ್ಷನ್ ಮಾಡಿಸಿ ವಾಲೆ ಎಲ್ಲಕ್ಕೂ ಪೂರ್ತಿ ಹೊಸ್ದಾಗಿ ಇದ್ದರೂ ವಾಲೆ ಇದ್ದವಕ್ಕೂ ಸಮೇತ ಹೊಸ್ದಾಗಿ ವಾಲೆ ಹಾಕ್ಬಿಟ್ಟೋದ್ರು. ಸದ್ಯ ದೇವರೇ ದಯದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಹುಷಾರಾಗಿ ಚೆನ್ನಾಗಿ ಮೇವು ತಿಂತಾಳೆ. ಇಂಜೆಕ್ಷನ್ ಕೊಟ್ಟು ಹೋಗಿದ್ರು, 1 ಗಂಟೆ ಆಗಿತ್ತು ಅಷ್ಟೇ. ಒಂದು 11 ಗಂಟೆ ಅಷ್ಟೊತ್ತಿಗೆ ಇಂಜೆಕ್ಷನ್ ಎಲ್ಲ ಕೊಡಿಸಿ ಎಲ್ಲ ರೆಡಿ ಮಾಡಿದ್ದೆ. 12 ಗಂಟೆ ಹಂಗೆ ಚೆನ್ನಾಗಿ ಹುಲ್ಲು ತಿಂದಳು. ಎಲ್ಲನೂ ಹುಲ್ಲು ತಿಂದು ಸ್ವಲ್ಪ ಕಲ್ಗೊಚ್ಚು ಕುಡಿದ್ಲು. ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಈಗ ನೋಡಬೇಕು, ಇನ್ನೂ ಸಂಜೆ ಗಂಟ ನೋಡಿಕೊಂಡು ಏನಾರು ಒಂದು ಸ್ವಲ್ಪ ಸುಸ್ತು ಕಾಣ್ತು ಅಂದರೆ ಸಂಜೆ ಇನ್ನೊಂದು ಇಂಜೆಕ್ಷನು ಮತ್ತು ಕ್ಯಾಲ್ಶಿಯಮ್ಮು ಕೊಡ್ಸೋಣ ಅಂದ್ಕೊಂಡಿದ್ದೀನಿ. ಮತ್ತು ಇವೆಲ್ಲ ಬಾಟ್ಲು ಇವೆಲ್ಲ ಇಲ್ಲಿಲ್ಲ ಇರುವಲ್ಲ ಪ್ಲಾಸ್ಟಿಕ್ಕು, ಇನ್ನೂ ಅದ್ರ ಜೊತೆ ತಿನ್ಕೊಂಬಿಟ್ರೆ ಕಷ್ಟ ಅಂದ್ಬಿಟ್ಟು ಎಲ್ಲನೂ ಎತ್ತಿಡ್ತಾಯಿದ್ದೆ. ಹೈನುಗಾರಿಕೆ ಮಾಡೋದೇನೋ ಸುಲಭ, ಆದರೆ ಅದನ್ನ ಸುಧಾರಿಸ್ಕೊಳ್ಳೋನಷ್ಟೊತ್ತಿಗೆ ಭಾರಿ ಕಷ್ಟ. ಇವಳನ್ನೂ ನಮ್ಮ ಲಕ್ಷ್ಮಿನೂ ಇವತ್ತು ಬಿಚ್ಬಿಟ್ಟು ಈ ಕಡೆ ಕಟ್ಟಾಕಿದ್ದೀನಿ. ಯಾಕೆಂದ್ರೆ ಹಸುಗೆ ಮನಿಕೊಳಕ್ಕೆ ಹೇಳೋಕ್ಕೆ ಕಷ್ಟ ಅಂತ.
ಮತ್ತು ಮುಂದಿನ ವೀಡಿಯೋದಲ್ಲಿ ಎಲ್ಲ ಕೇಳ್ತಾಯಿದ್ರಿ ಹಸುಗಳು ಎಷ್ಟು ಹಸುಗಳ ನೀವು ಫಸ್ಟು ಸ್ಟಾರ್ಟಿಂಗಲ್ಲಿ ತಂದಿದ್ರಿ ಮತ್ತು ಎಷ್ಟು ಹಸುಗಳು ಮನೆಯಲ್ಲೇ ನೀವು ಉತ್ಪತ್ತಿ ಮಾಡಿದ್ದೀರಿ ಅದನ್ನ ಹೇಳಿ ಬ್ರದರ್ ಅಂತ, ಮತ್ತು ನೆಕ್ಸ್ಟಿಗೆ ಯಾವ ಕರು ಹಾಕಕ್ಕವೆ ಅಂತ ಹೇಳಿ ಅಂತಲೂ ಕೇಳ್ತಾಯಿದ್ದೀರಿ. ನಾಳಿನ ವೀಡಿಯೋದಲ್ಲಿ ಅದನ್ನೇ ಅಪ್ಲೋಡ್ ಮಾಡ್ತೀನಿ. ನಾನು ಎಷ್ಟು ಹಸುಗಳಿಂದ ಶುರು ಮಾಡಿದೆ, ಎಷ್ಟು ಹಣ ಹಾಕಿದೆ ಶುರು ಮಾಡೋಕ್ಕೆ ಹಸುನ ಅಂತ ಅದ್ರ ಬಗ್ಗೆ ನಾಳೆ ಮಾಹಿತಿ ಕೊಡ್ತೀನಿ.